ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಿಶಾ ಅವ್ರಿಗೆ ಕರ್ಣಂಗೊಂದು ಡಿಸೈನ್ ರೆಡಿ ಮಾಡಕ್ಕೆ ಹೇಳಿದ್ದೆ. ಅವ್ರೇನು ರೆಡಿ ಮಾಡಿದ್ರೆ ಆಫೀಸ್ಗೆ ಹೋದ್ರೆ ಗೊತ್ತಾಗ್ಲಿಲ್ವಲ್ಲ. ಫೋನ್ ಮಾಡಿ ಕೇಳೋಣ. ಏನ್ ಹಚ್ಬೇಡಿ ನೀವು ನನ್ನ ಮನೆಯಿಂದ ಹೊರಟ ತಕ್ಷಣ ಮಿಟಿಕ್ಲಾಡಿನ ನೆನ್ಪು ಮಾಡ್ಕೊಂಡ್ಬಿಟ್ರಾ? ಎಸ್ ಮಿಸ್ಟರ್ ಚಿರಾಗ್. ಹೈ ದಿಶಾ, ಅದು ಮಿಸ್ಟರ್ ಕರ್ಣ ಅವ್ರಿಗೆ ಒಂದು ಡಿಸೈನ್ ರೆಡಿ ಮಾಡಕ್ಕೆ ಹೇಳಿದ್ನಲ್ಲ, ಅದು ರೆಡಿ ಆಯ್ತಾ? ಯಾ, ಐ ಗಾಟ್ ಇಟ್. ಐ ಆಮ್ ಆನ್ ಮೈ ವೇ ಟು ಆಫೀಸ್. ಓಕೆ ಓಕೆ. ಮಿಸ್ಟರ್ ಚಿರಾಗ್, ನೀವು ಆಫೀಸಿಗೆ ಬರ್ತಿಲ್ವಾ ಇವತ್ತು? ಅದೇ ನನ್ನ ಕೈಗೆ ಸ್ವಲ್ಪ ಏಟಾಗಿದೆ ಅಂತ ನಿಮ್ಗೆ ಮೆಸೇಜ್ ಮಾಡಿದ್ದೀನಲ್ಲ, ನೀವು ಮೆಸೇಜ್ ನೋಡ್ಲಿಲ್ವಾ? ಓ ಇಸ್ ಇಟ್? ಸಾರಿ, ನೋಡ್ಲಿಲ್ಲ. ಓಕೆ, ಟೇಕ್ ಕೇರ್. ಓಕೆ. ವಾ, ಬಾಣದ ಮೇಲೆ ಬಾಣ ಬಿಡೋ ತರ ಹಸ್ಬೆಂಡ್ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ದಾರೆ. ನಾನು ನೋಡ್ಲೇ ಇಲ್ಲ. ಆದ್ರೂ ಕೈಗೆ ಏಟಾಗಿದ್ರು ಹಸ್ಬೆಂಡ್ಗೆ ಕೆಲ್ಸದ ಮೇಲಿರೋ ಶ್ರದ್ಧೆನ ಮೆಚ್ಚಬೇಕು. ಅದಕ್ಕೆ ತಾನೆ ಅವ್ರನ್ನ ನೋಡ್ಕೊಳ್ಳೋ ಬದಲು ನಾನು ದಿವಸ ಆಗ ಆಫೀಸ್ಗೆ ಹೋಗ್ತಿರೋದು. ಅಯ್ಯೋ, ದೀಪ ಕನಕ ಹಾಕೊಂಡೆ ಹೋಗ್ತಿದ್ನಲ್ವಾ? ಏನಾದ್ರೂ ಹೋಗಿದ್ರೆ ಪಕ್ಕ ಇವತ್ತು ಸಿಕ್ಕಾಕೋತಿದ್ದೆ. ಎರಡು ಕಪ್ ಕಾಫಿ ತಗೊಂಡ್ ಬಾ. Krishna, can you please come to my cabin? ಗುಡ್ ಮಾರ್ನಿಂಗ್ ಮಿಸ್ ಸೌಂದರ್ಯ. Good morning. ಏನ್ ಬರಕ್ ಹೇಳಿದ್ದು? ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಅಲ್ಲಿ ದಿಶಾ ಕೂತಿರೋದು ಕಾಣಿಸ್ತಿಲ್ವಾ? ಹಾಯ್ ಮ್ಯಾಮ್. ಹಾಯ್. ಹಾಯ್. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ವಿಶ್ ಮಾಡಿ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮ್ಯಾಮ್. ಕಾಫಿ ಕೊಡು. ಬೈ ದ ವೇ, ಮಿಸ್ಟರ್ ಚಿರಾಗ್ ಹಿಂಗಿದ್ದಾರೆ? ನಮ್ಮ ಚಿರುಗೆ ಇಂಜುರಿ ಆಗಿರೋ ವಿಚಾರ ನಿನಗೆ ಗೊತ್ತಾ? ಹಾ, ನೆನ್ನೆ ಫೋನ್ ಮಾಡಿದಾಗ ಅವರೇ ಹೇಳಿದ್ರು. ಇದಕ್ಕೆಲ್ಲ ಕಾರಣ ನಮ್ಮ ಮನೇಲಿರೋ ಆ ದೀಪ ಅನ್ನೋ ದರಿದ್ರದವಳು. ಅವಳಂತೂ ಅದು ಯಾವುದೋ ಹುಡುಗನ್ ಬೇರೆ ಮನೆ ಕರ್ಕೊಂಡ್ಬಂದಿದ್ದಾಳೆ. ಅವನಿಂದಾನೆ ನಮ್ಮ ಚಿರುಗ್ ಹೀಗಾಗಿ. ಬಟ್ ಚಿರು ಈಗ ಪರವಾಗಿಲ್ಲ, ರಿಕವರ್ ಆಗ್ತಿದ್ದಾಳೆ.